ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಾವು ನಾರ್ತ್ ಇಂಡಿಯನ್ ಫುಡ್, ಇದೊಂದು ಸ್ನ್ಯಾಕ್. ಸಂಜೆ ಹೊತ್ತು ಸೇಟುಗಳಲ್ಲಿ ಬಹಳ ಮಾಡ್ತಾರೆ. ಆಮೇಲೆ ಉಪವಾಸದ ಟೈಮ್ನಲ್ಲಿ ಮುಸಲ್ಮಾನ ಬಂಧುಗಳು ಉಪವಾಸವನ್ನು ಮುರಿಯೋದಕ್ಕೋಸ್ಕರ ಈ ಸ್ನ್ಯಾಕ್ಸ್ ಅಂದರೆ ಸಮೋಸ, ಕಚೋರಿ ಇಂಥದ್ದನ್ನೆಲ್ಲ ಉಪಯೋಗಿಸ್ತಾರೆ. ಇವತ್ತು ಕಚೋರಿ ಮಾಡೋದನ್ನ ತೋರಿಸ್ತಾರೆ. ಕಚೋರಿ, ಸಮೋಸ ಸೈಮಲ್ಟೇನಿಯಸ್ ಆಗಿ ಎರಡೂ ಒಂದೇ. ಎರಡಕ್ಕೂ ಪುದೀನ ಚಟ್ನಿ, ಆ ಥರ ಚಟ್ನಿಗಳು ಯಾವ್ದಾರು ಒಂದು, ಸ್ವೀಟ್ ಚಟ್ನಿ, ಪುದೀನ ಚಟ್ನಿ, ಅದು ಆಪ್ಷನಲ್. ಅವ್ರು ಏನು ಬೇಕಾದರೂ ಮಾಡ್ಕೊಂಡು. ಇವತ್ತು ನಾವು ಕಚೋರಿ ಮಾಡೋದನ್ನ ಸುಲಭವಾಗಿ ಕಚೋರಿ ಮಾಡೋದನ್ನ ನಾವು ತೋರಿಸ್ತೀವಿ. ಕಚೋರಿಗೆ ಬೇಕಾಗಿರುವ ಸಾಮಗ್ರಿಗಳು: ಚಿರೋಟಿ ರವೆ, ಮೈದಾ ಹಿಟ್ಟು, ಉಪ್ಪು, ತುಪ್ಪ, ಚಾಟ್ ಮಸಾಲ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಹಸಿಮೆಣಸಿನಕಾಯಿ, ಆಲೂಗಡ್ಡೆ ಬೇಯಿಸಿರೋದು, ಕ್ಯಾರೆಟು, ಬೀನ್ಸು, ನವಿಲುಕೋಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಈರುಳ್ಳಿ ಹಾಗೂ ಕರಿಯಲು ಎಣ್ಣೆ. ಶುರು ಮಾಡೋಣ? ಖಂಡಿತ. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಮ್ಮ. ಈ ಪಲ್ಯ ಎಲ್ಲ ಹುರ್ಕೊಳ್ಳೋಕ್ಕೆ ಸಾಕು ಸಾಕು, ಜಾಸ್ತಿ ಬೇಡ. ಒಂದು 2-3 ಚಮಚದಷ್ಟು ಎಣ್ಣೆ. ಈ ಬಾಂಡಿನ ಇಲ್ಲಿ ಶಿಫ್ಟ್ ಮಾಡೋಣ. ಆಲ್ರೆಡಿ ನಾವು ಎಣ್ಣೆ ಹಾಕಿರೋದು. ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಈ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ಬೇಸಿನ್ ಇಟ್ಕೊಳ್ಳೋಣ. ಈಗ ಈರುಳ್ಳಿ ಕೊಡು. 1 ಸ್ಪೂನ್, ಒಂದು ಅರ್ಧ ಬೌಲಷ್ಟು ಈರುಳ್ಳಿ. ಇಲ್ಲಿ ಸಾಸಿವೆ ಪ್ರಯೋಗ ಇಲ್ಲ. ಸೌತ್ ಇಂಡಿಯನ್ ಅಡುಗೆಗಳಾದ್ರೆ ಪಲ್ಯ ಈ ಥರದಕ್ಕೆಲ್ಲ ಸಾಸಿವೆ ಪ್ರಯೋಗ ಇದೆ. ಇದರಲ್ಲಿ ಸಾಸಿವೆ ಯೂಸ್ ಮಾಡಲ್ಲ. ಇದು ನಾರ್ತ್ ಇಂಡಿಯಾ ಅಂದ ತಕ್ಷಣನೇ ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ. ಹೌದು, ಸಾಸಿವೆಯ ಬದಲಾಗಿ ಒಗ್ಗರಣೆಗೆ ಸಾಸಿವೆ ಎಲ್ಲ ಹಾಕಲ್ಲ, ಬಹಳ ಕಮ್ಮಿ. ಆಮೇಲೆ ಜೀರಿಗೆ ಪ್ರಧಾನವಾಗಿ ಉಪಯೋಗಿಸ್ತಾರೆ. ಖಂಡಿತ. ಅದು ಕೆಲವರು ಜೀರಿಗೆ ಕಾಳು ಬರುತ್ತಲ್ವಾ, ಅದು ಇಷ್ಟಪಡಲ್ಲ ತಿನ್ನೋವಾಗ. ಅದ್ರ ಬದಲು ತರಕಾರಿ. ಈಗ ಅರ್ಧ ಫ್ರೈ ಆಗಿದೆ. ಈ ಹಂತದಲ್ಲಿ ತರಕಾರಿನೂ ಎಣ್ಣೆನಲ್ಲೇ ಫ್ರೈ ಆಗುತ್ತೆ. ಇಲ್ಲಿ ನಾವು ಕ್ಯಾರೆಟು ಮತ್ತೆ ಬೀನ್ಸು, ಕ್ಯಾರೆಟು, ಬೀನ್ಸು ಮತ್ತೆ ನವಿಲುಕೋಸನ್ನ ಉಪಯೋಗಿಸಿ ಒಂದು ಸ್ಟಫಿಂಗ್ಗೋಸ್ಕರ ಮಾಡ್ಕೊತಾ ಇರೋದು. ಅದನ್ನ ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಬೇಗ ಫ್ರೈ ಆಗುತ್ತೆ. ನೀರು ಹಾಕಬಾರ್ದು. ಆದಷ್ಟು ಆಲೂಗೆಡ್ಡೆ ಬೇಯಿಸಿದೀವಿ, ಅದಕ್ಕೆ ನೀರು ಹಾಕೇ ಬೇಯಿಸ್ಬೇಕು. ಯಾಕಂದ್ರೆ ಬೈಂಡಿಂಗ್ ಬರಬೇಕಲ್ಲ. ಹೌದು, ನಿಜ. ಇದು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ತರಕಾರಿಗಳ ರುಚಿಗೂ ಬೇಯಿಸಿ ನಾವು ಉಪಯೋಗಿಸುವಂತಹ ತರಕಾರಿ ರುಚಿಗೂ ತುಂಬಾ ವ್ಯತ್ಯಾಸ ಇದೆ. ಸಾರಾಂಶ ಹೋಗಲ್ಲ. ಬೇಯಿಸ್ಬಿಟ್ರೆ ಏನ್ ಮಾಡ್ತೀವಿ ಅಂದ್ರೆ ಬಸಿದ್ಬಿಡ್ತೀವಿ. ಬಸದ್ರಿಂದ ಅದ್ರ ಪ್ರೋಟೀನು, ಪೌಷ್ಟಿಕಾಂಶಗಳೆಲ್ಲ ಹೋಗುತ್ತೆ. ಈಗ ಇದಕ್ಕೆ ಚಿರೋಟಿ ರವೆ, 3/4 ಬೌಲಷ್ಟು ಚಿರೋಟಿ ರವೆ. ಕೆಲವರು ಗೋಧಿ ಹಿಟ್ಟು ಹಾಕ್ತಾರೆ. ನಾವು ಚಿರೋಟಿ ರವೆ, ಮೈದಾ. ನಮ್ಮ RVR ಅಲ್ಲಿ ಮಾಡೋದು ಮೈದಾ. ಜಾಸ್ತಿ ಮೈದಾ ಬೇಡ, ಬೈಂಡಿಂಗ್ಗೋಸ್ಕರ ಮೈದಾ. ನಿಮಗೆ ಸಮೋಸ ಬೇಗ ಆಗಬೇಕು ಅನ್ನೋದಾದರೆ ಸ್ವಲ್ಪ ಮೈದಾ ಜಾಸ್ತಿ ಕೊಟ್ಕೋಬೋದು. ಬಟ್ ಪೂರಿ ಥರ ಉಬ್ಬುತ್ತೆ. ಉಬ್ಬಿದ್ರೂ ಪರವಾಗಿಲ್ಲ, ಸಾಕು. ಅರ್ಶಿನ ಒಂಚೂರು. ನಾನಿಲ್ಲಿ ಒಂದು 3/4 ಬೌಲ್ ಚಿರೋಟಿ ರವೆಗೆ ಒಂದು 3 ರಿಂದ 3.5 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ. ಇವಾಗ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಸಂಜೆ ಹೊತ್ತು ಸ್ನ್ಯಾಕ್ಸು ಟೀ ಜೊತೆಗೆ, ಕಾಫಿ ಜೊತೆಗೆ, ಮಕ್ಕಳು ಸ್ಕೂಲಿಂದ ಬರ್ತಾರೆ, ಯಜಮಾನರು ಬರ್ತಾರೆ, ಮಾಡಿದ್ರೆ ಸಂಜೆ ಹೊತ್ತೇ ತಿನ್ನಕ್ಕೆ ಚಂದ. ಅಥವಾ ಈ ಮದುವೆ ಮನೆ ರಿಸೆಪ್ಷನ್ಗಳು ಅಂಥದ್ರಲ್ಲಿ
ಸ್ಟಾರ್ಟರ್ಸ್ ಮಾಡ್ತೀವಲ್ಲ, ಹೌದು. ಸ್ಟಾರ್ಟರ್ಸ್ ಜೊತೆ ಇದನ್ನ ಕೊಡ್ಬೋದು. ಆಮೇಲೆ ಇದು ಸಣ್ಣ ಪುಟ್ಟ ಪಾರ್ಟಿಗಳಿರತ್ತಲ್ಲ, ಹೌದು. ಈ ಕಿಟ್ಟಿ ಪಾರ್ಟಿ ಅಂತ ಮಾಡ್ತಾರೆ, ಖಂಡಿತ, ಎಲ್ಲ ಖಂಡಿತ. ಸೇರ್ಕೊಂಡು, ಹೌದೌದು. ಜೊತೆಗೆ ಬರ್ಡೇ ಪಾರ್ಟೀಸ್ ಬರುತ್ತೆ, ಒಬ್ಬೊಬ್ರು ಮೊದಲು ಒಂದೊಂದು ಐಟಮ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅವಾಗ ಕೂಡ ಇದನ್ನ ಮಾಡ್ಕೊಂಡು ಖಂಡಿತ ಮಾಡ್ಬೋದು, ಚೆನ್ನಾಗಿರತ್ತೆ. ತುಂಬಾ ಚೆನ್ನಾಗಿರುತ್ತಮ್ಮ. ಆಮೇಲೆ ಏನು ಅಂದ್ರೆ ನಾವು ಒಬ್ಬೊಬ್ಬರೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ತರ ಒಂದು ಗ್ರೂಪ್ ಅಲ್ಲಿ ಒಂದು 10 ಜನ 8 ಜನ 15 ಜನ ಕುತ್ಕೊಂಡು ತಿನ್ನೋವಾಗ ಹೌದು. ಅದು ರುಚಿ ಹೆಚ್ಚಾಗತ್ತೆ. ಖಂಡಿತ. ಇದು ಮಿಕ್ಸ್ ಮಾಡ್ಕೊಂಡಾಯ್ತು. ಆಯ್ತು. ಈಗ ಒಂದು 2 ಚಮಚ ತುಪ್ಪ, ಒಂದು ಸ್ವಲ್ಪ ಎಣ್ಣೆ. ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಡಾಲ್ಡಾ ಯೂಸ್ ಮಾಡ್ತಾರೆ ಅಥವಾ ಬಿಸಿ ಎಣ್ಣೆ ಯೂಸ್ ಮಾಡ್ತಾರೆ. ನಾವು ಡಾಲ್ಡಾ ಯೂಸ್ ಮಾಡೋದಿದ್ದೇ ಇರೋದ್ರಿಂದ ನಾವಿಲ್ಲಿ ತುಪ್ಪ ಇನ್ನೂ ಒಂಚೂರು ತುಪ್ಪ. ಓಕೆ, ಸಾಕು. ಒಂದು 2.5 ಚಮಚದಷ್ಟು ತುಪ್ಪ ಹಾಕಿದ್ದೀವಿ. ಸ್ವಲ್ಪ ಎಣ್ಣೆ, ಜಾಸ್ತಿ ಬೇಡ, ಕ್ರಿಸ್ಪಿ ಆಗಿರಬೇಕು. ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ. ನಾನಿಲ್ಲಿ ಕರೆಕ್ಟಾಗಿ ಎಣಿಸ್ಬಿಟ್ಟೆ ತಗೋತಾ ಇದ್ದೀನಿ. 2 ಚಮಚ ಅಂದ್ರೆ 2 ಚಮಚ ಅಂತ. ಇನ್ನೊಂದು ಚಮಚ ಸಾಕು. ಅದೊಂದು 2.5 ಚಮಚ, ಇದೊಂದು 2.5 ಚಮಚ. ಯಾಕಂದ್ರೆ ನಾವು ಇದನ್ನ ಯೂಶುವಲ್ ಆಗಿ ಕರಿತೀವಲ್ವಾ, ಕರಿಯೋದ್ರಿಂದಾಗಿ ಸಾಟಿ ಅಂತ ನಾವೇನು ಇವಾಗ ಮಾಡ್ಕೋತಾ ಇದೀವಿ, ಇದು ಜಾಸ್ತಿ ಆದ್ರೂ ಕೂಡ ರುಚಿ ಕೆಟ್ಟೋಗ್ಬಿಡತ್ತೆ. ಈಗ ಹಸಿರು ಮೆಣಸಿನ್ಕಾಯಿ ಇಲ್ಲಿ ಒಂದು 3 ಇಂದ 4 ಹಸಿರು ಮೆಣಸಿನ್ಕಾಯಿ ತಗೊಂಡಿದೀವಿ, ಹಾಕ್ತಾ ಇದೀನಿ. ಯಾಕಂದ್ರೆ ಇದಕ್ಕೆ ಗರಂ ಮಸಾಲೆ ಎಲ್ಲ ಬೀಳುತ್ತಲ್ಲ, ಅದು ಎಲ್ಲ ಖಾರ ಬರುತ್ತೆ. ಸೊ ಇದು ನಾನು ಎಣ್ಣೆ ಮತ್ತೆ ತುಪ್ಪ ಹಾಕೊಂಡಿರೋದ್ರಿಂದ ಕೈಯಿಂದಾನೆ ಕಲಿಸ್ಕೊತೀನಿ. ಅವಾಗ ಸಾಟಿ ಎಲ್ಲದಕ್ಕೂ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಈಗ ಈ ಹಂತದಲ್ಲಿ ನನಗೊಂಚೂರು ಗರಂ ಮಸಾಲ, ಇದರಲ್ಲೂ ಸ್ಪೈಸಿನೆಸ್ ಬರುತ್ತೆ. ಗರಂ ಮಸಾಲ ಸಾಕು. ಈಗ ನಾವು ಸ್ವಲ್ಪ ಜೀರಿಗೆ ಪುಡಿ, ಜಲ್ಜೀರಾ ಪೌಡರ್, ಈ ಚಾಟ್ ಮಸಾಲ ಅಂತೀವಲ್ಲ, ಇದು ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಸಾಕು. ಪುಡಿ ಉಪ್ಪು. ಈಗ ಸ್ಟವ್ ಆಫ್ ಮಾಡ್ಬಿಡೋಣ. ಇದು ಬೆಂದಿದೆ. ಕರಿಯೋವಾಗಲೂ ಬೇಯ್ತಲ್ಲ, ಮುಕ್ಕಾಲು ಬೆಂದಿದ್ರು ಸಾಕು. ಸೊ ಇವಾಗ ನಾವಿಲ್ಲಿ ಒಂದು 3/4 ಬಟ್ಲು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ತಗೊಂಡಿದ್ವಿ. ಆಮೇಲೆ ನೋಡ್ಕೊಂಡು ಹಾಕೋಣ. ಆಲೂಗೆಡ್ಡೆ ಕೊಡು. ಅದಕ್ಕೆ ಸರಿಯಾಗಿ ಒಂದು 3/4 ಬಟ್ಲಷ್ಟು ಕ್ಯಾರೆಟು, ಬೀನ್ಸು ಮತ್ತೆ ನವಲಕೋಸನ್ನ ಸಣ್ಣದಾಗಿ ಕಟ್ ಮಾಡಿರೋದನ್ನ ತಗೊಂಡ್ವಿ. ಇದು ಮೇಜರ್ ಆಲೂಗೆಡ್ಡೆ. ಆಲೂಗೆಡ್ಡೆ 1 ಬೌಲ್. ಅದು 1 ಬೌಲ್ ಆಲೂಗಡ್ಡೆ ಅಂದ್ರೆ ಅದರಲ್ಲಿ 2 ರಿಂದ 3 ಮೀಡಿಯಂ ಸೈಜ್ ಆಲೂಗಡ್ಡೆ ಅಷ್ಟು ಪ್ರಮಾಣ ಇದೆ. ಈ ಎಲ್ಲಾ ತರಕಾರಿಯ ಹದಕ್ಕೆ ನಾವು 1 ರಿಂದ 1.5 ಸ್ಪೂನ್ ಅಷ್ಟು ಚಾಟ್ ಮಸಾಲ ತಗೊಂಡಿದೀವಿ, 1 ರಿಂದ 1.5 ಸ್ಪೂನ್ ಅಷ್ಟು ಜೀರಾ ಪೌಡರ್ ತಗೊಂಡಿದೀವಿ. ಹಾಗೆ ಜೊತೆಗೆ 1 ಸ್ಪೂನ್ ಅಷ್ಟು ನಾವು ಚಾಟ್ ಮಸಾಲ ಅಂದ್ರೆ ಅದು ಜಲ್ಜೀರಾ ಪೌಡರ್ ಅಂತ ಏನ್ ಹೇಳಿದ್ರು ಅದನ್ನ ತಗೊಂಡಿದೀವಿ. ಆಮೇಲೆ ಜಲ್ಜೀರಾ ಪೌಡರ್ ಹಾಕಿರೋದ್ರಿಂದ ಅದೇ ಸ್ವಲ್ಪ ಹುಳಿ ಅಂಶ ಕೊಡುತ್ತೆ ನಿಮಗೆ. ಹಾಗಾಗಿ ನಿಂಬೆ ಹಣ್ಣಿನ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ನಾವು ಚಟ್ನಿ ಮಾಡೋದ್ರಿಂದ, ಪುದೀನ ಚಟ್ನಿ ಈ ಮತ್ತೆ ಸ್ವೀಟ್ ಚಟ್ನಿ ಎಲ್ಲ ಮಾಡೋದ್ರಿಂದ ನಿಂಬೆ ಹಣ್ಣಿನ ಅವಶ್ಯಕತೆ ಇಲ್ಲ. ಜೊತೆ ಹಾಗೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಬೇಕಾಗಿಲ್ಲ. ಯಾಕಂದ್ರೆ ನಾವೇನ್ ಗ್ರೀನ್ ಚಟ್ನಿ ಅಂತ ಪುದೀನ ಚಟ್ನಿ ನಾವೇನ್ ಉಪಯೋಗಿಸ್ತೀವಲ್ವಾ, ಅದ್ರಲ್ಲಿ ಪುದೀನ ಕೊತ್ತಂಬರಿ ಎಲ್ಲ ಇರುತ್ತೆ. ಅದರಿಂದಾಗಿ ನಾವಿಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ತಾ ಇಲ್ಲ. ಇದನ್ನ ನಾನು ನೀರ್ ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ. ನೀರ್ ಹಾಕಿ ಕಲಿಸ್ಕೊಡಮ್ಮ. ಇದು ಸ್ವಲ್ಪ ಆರ್ಲಿ ಅಷ್ಟೊತ್ತಿಗೆ. ಅದು ಕಣಕ ನಾವು ಚೆನ್ನಾಗಿ ಒಂದು 1 hour 2 hours ಅದ ಊರ್ಬೇಕು. ಕಲಿಸ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ. ಚಿರೋಟಿ ರವೆ ಇರೋದ್ರಿಂದ ನಾವು ಎಷ್ಟೊತ್ತು ನೆನೆಯಕ್ ಬಿಡ್ತೀವೋ ಅಷ್ಟು ಚೆನ್ನಾಗಿ ಬನಿ ಬರುತ್ತೆ. ಇದು ತುಂಬಾ ಗಟ್ಟಿ ಇರಬಾರ್ದು, ಹಂಗಂತ ತೆಳುನೂ ಇರಬಾರ್ದು. ಪುರಿ ಹಿಟ್ಗಿಂತ ತೆಳು ಇರುತ್ತೆ. ನಾವು ಹಿಂಗ್ ತಟ್ಟಿ ಎಳೆದ್ರೆ ಬರ್ಬೇಕದು ಎಲಾಸ್ಟಿಸಿಟಿ ಆಗಿ ಬರ್ಬೇಕು. ಸೊ ಇವಾಗ ಇಲ್ಲಿ ಈ ಹದಕ್ಕೆ ಬಂದಿದೆ. ಇನ್ನೂ ಒಂಚೂರು ಸ್ವಲ್ಪ ನೀರ್ ಬೇಕಲ್ವಾ? ಇನ್ನೊಂಚೂರು, ಯಾಕೆಂದ್ರೆ ಎಳ್ಕೊಳತ್ತ ಚಿರೋಟಿ ರವೆ. ಅದು ನೆನೆ ಇಟ್ಟಾಗ ಇನ್ನೊಂಚೂರು ಕೊಡು. ಇಲ್ಲಿ ನಾನು ತುಂಬಾ ಕಡಿಮೆ ಹಾಕಿ ಕಲಿಸ್ಕೊತಾ ಇದ್ದೀನಿ. ಯಾಕಂದ್ರೆ ಜಾಸ್ತಿ ಆಗ್ಬಿಟ್ರೆ ತುಂಬಾ ತೆಳು ಆಗ್ಬಿಟ್ರು ಅದು ಚೆನ್ನಾಗಿ ಬರಲ್ಲ ಅಂತ.
ಅದೇ ರೀತಿ ನೀವುಗಳು ಅಷ್ಟೇ ನೋಡ್ಬಿಟ್ಟು ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಚಿರೋಟಿ ರವೆ ನೀರನ್ನು ತುಂಬಾ ಬೇಗ ಹೀರ್ಕೊಂಡ್ಬಿಡುತ್ತೆ. ನೀರಿನ ಅಂಶ ಎಳ್ಕೊಂಡ್ಮೇಲೆ ಫುಲ್ಲು ಕಲಸಿದೆ ಎಲ್ಲ ಆದ್ಮೇಲೆ ಮೇಲ್ಗಡೆ ಎಣ್ಣೆ ಕೊಟ್ಟು ಮಾಡಿ ಇಡ್ತೀವಿ. ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಮುಚ್ಚಿಟ್ಬಿಡಿ. ಸೊ ಇವಾಗ ಇದಕ್ಕೆ ಒಂಚೂರು ಇನ್ನೊಂಚೂರು ಹೇಳ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಕಲಸಿ. ಬನೀನು ಬರುತ್ತೆ. ಎಷ್ಟು ಕಲಿಸ್ತೀವಿ ಚೆನ್ನಾಗಿ ನಾದ್ಬೇಕು ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಈ ತರ ಚೆನ್ನಾಗಿ ನಾದಿ ಕಲಿಸೋವಾಗ ಆ ರವೆ ಕೂಡ ಸಾಫ್ಟ್ ಆಗ್ಬಿಡತ್ತೆ. ಅದು ಒಂಥರ ಹಿಟ್ಟಿನ ರೂಪಕ್ಕೆ ಬಂದ್ಬಿಡತ್ತೆ. ಅಲ್ಲಿ ರವೆ ಅಂತ ಫೀಲು ಆಗಲ್ಲ. ನೋಡಿ ಇದರಲ್ಲಿ ಒಂದ್ ಸ್ವಲ್ಪನೂ ಅವಾಗ್ಲೇ ನೀರು ಅಂತ ಅನಿಸ್ತು. ನೀರೇನು ಇಲ್ವೇ ಇಲ್ಲ, ಹೇಳ್ಕೊಳತ್ತೆ. ಇದಕ್ಕೊಂಚೂರು ಎಣ್ಣೆ ಹಚ್ಬಿಟ್ಟು ಮುಚ್ಚಿಡು ಅಷ್ಟೇ. ಎಣ್ಣೆ ಹಚ್ಚಿದ್ರೆ ಹಿಟ್ಟು ಒಣಗಲ್ಲ. ಈಗ ಇದು 2 ಗಂಟೆ ಕಾಲ ಊರ್ಲಿ, ಆಮೇಲೆ ಬರೋಣ. ಪಲ್ಯ ಗಿಲ್ಯ ಎಲ್ಲ ಆರ್ಲಿ, ಆಮೇಲೆ ನಾವು ಬರೋಣ. ಇದಕ್ಕೆ ಬಂಧುಗಳೇ, ನಾವು ಸಮೋಸ ಅಲ್ಲ ಕಚೋರಿ ಎಲ್ಲರೂ ಒಂದೇನೇನೆ, ಶೇಪ್ ಮಾತ್ರ ವ್ಯತ್ಯಾಸ ಅಷ್ಟೇ. ನಾವು ಅದನ್ನ ಲಟ್ಟಿಸ್ಕೊತೀವಿ, ಟ್ರಯಾಂಗಲ್ ಆಗಿ ಫೋಲ್ಡ್ ಮಾಡ್ತೀವಿ, ಸಮೋಸ ಮಾಡ್ತೀವಿ. ಇದು ರೌಂಡ್ ಸಜ್ಜಪ್ಪ ಮಾಡ್ತೀವಲ್ಲ, ಅದೇ ಹದ, ಅದೇ ರೀತಿನೇ ನಿಧಾನ ಕಾವನಲ್ಲೇ ಕರಿಬೇಕು. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಮ್ಮ. ಸಾಕು. ಈಗ ಕಚೋರಿಗೆ ಪಲ್ಯ ರೆಡಿ ಇದೆ. ಓಕೆ, ಈಗ ಶುರು ಮಾಡೋಣ. ಒಂದು ಉಂಡೆ ಕೊಡುತ್ತಾ ಈ ತರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ನೋಡಿ, ಅಂಚು ಈ ಸಜ್ಜಪ್ಪ ತುಂಬಿಸೋದು ಅಷ್ಟೇ, ಅಂಚು ಚೆನ್ನಾಗಿ ತುಂಬಬೇಕು. ಒಂದು ಉಂಡೆ ಇಟ್ಟ ಇದನ್ನ ಈ ತುದಿ ಹಿಂಗೆ ತಗೋಬೇಕು. ಸಜ್ಜಪ್ಪ ಮಾಡುವಾಗ ತೋರಿಸಿದೀನಿ ಹಿಂದೆ, ಅದನ್ನ ಫಾಲೋ ಮಾಡಿದ್ರು ಯಾವ ತರ ತುಂಬಿಸ್ತೀವಿ ಅಂತ ಗೊತ್ತಾಗುತ್ತೆ. ಈಗ ಇದನ್ನ ಅಲ್ಲೇ ಸೈಡ್ಗೆ ಇಡೋಣ. ಇದೇ ರೀತಿಯಾಗಿ ಎಲ್ಲಾನು ಅದೇನಿಲ್ಲ, ಒಂದು 5-6 ಕಚೋರಿ ಹಾಕ್ತಿವಿ. ಅದಾಗೋ ಅಷ್ಟೊತ್ತಿಗೆ ಬಾಕಿದನ್ನ ತುಂಬಿಸ್ಕೋಬಹುದು. ಕೊಡಮ್ಮ. ಓಕೆ, ಕಾವು ಜಾಸ್ತಿ ಆಯ್ತು ಅಂತ ಆಫ್ ಮಾಡಿದ್ವಿ. ಈಗ ಇದಕ್ಕೆ ಒಂಚೂರು ಲೈಟ್ ಆಗಿ ತುಪ್ಪ ತಗೊಂಡು, ಬಾಳೆ ಎಲೆ ಆದ್ರೂ ಆಗುತ್ತೆ ಅಥವಾ ಈ ತರ ಪ್ಲಾಸ್ಟಿಕ್ ಶೀಟ್ ಆದ್ರೂ ಆಗುತ್ತೆ. ಸೈಡಿಂದಾನೇ ಬಿಡಿ, ಈಗಲೇ ಮುಟ್ಟೋದು ಬೇಡಪ್ಪ. ಬರುತ್ತೆ, ಅದಾಗೆ ಬರುತ್ತೆ. ಆಗ ನಿಧಾನಕ್ಕೆ ಮುಚ್ಚು. ಒಂದ್ಸಲ ತುಪ್ಪನ ಎಣ್ಣೆ ಸಾಕೊಂಡ್ಬಿಟ್ರೆ ಪ್ಲಾಸ್ಟಿಕ್ ಶೀಟ್ ಅಲ್ವಾ, ಅಂಟಲ್ಲ. ಸಜ್ಜಪ್ಪ ಓಪನ್ ಆಗ್ಬಾರ್ದು. ಇದೊಂಚೂರು ಓಪನ್ ಆದ್ರೂ ಏನಾಗಲ್ಲ, ಪಲ್ಯ ಸ್ಕಿಪ್ ಆಗಿರುತ್ತೆ. ಅದಾಗೆ ಮೇಲ್ ಬರ್ತಾ ಇದೆ, ಅದನ್ನ ಮುಚ್ಚಾಕ್ತಾ ಇದ್ದೀನಿ. ಮೊದಲು ಹಾಕಿರೋದು ಮೇಲ್ ಬರ್ತಾ ಇದೆ. ಸವರನ್ ಕಲರ್ ಬರಲಿ. ಸಣ್ಣ ಊರಿನಲ್ಲಿ 2 ಸೈಡು ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು. ಕ್ರಿಸ್ಪಿ ಆಗಿದ್ದೆ ಅಂದ್ರೆ ಇದು ಸಜ್ಜಪ್ಪ ಇಲ್ಲ, ತಿನ್ನೋದಕ್ಕೆ ಚೆನ್ನಾಗಿಲ್ಲ. ಸ್ಟವ್ ಆಫ್ ಮಾಡೋಣ.
ಈಗ ತೆಗೆದು ಚೆನ್ನಾಗಿ ಆದಷ್ಟು ಎಣ್ಣೆ ಇಲ್ಲೇ ಸೋರಿಸ್ಬೇಕು. ನೋಡಿ ಎಣ್ಣೆನೂ ಕುಡ್ದಿಲ್ಲ. ಈಗ ಆಗಿದೆ, ಇದನ್ನ ತೆಗೆದುಕೊಳ್ಳೋಣ. ಬಂಧುಗಳೇ, ಒಳ್ಳೆ ಅದ್ಭುತವಾದ ಕಚೋರಿ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಈಗ ಒಳ್ಳೆ ಅದ್ಭುತವಾದ ಕಚೋರಿ ರೆಡಿಯಾಗಿದೆ. ಪುದೀನ ಚಟ್ನಿ ಮಾಡ್ಕೊಂಡ್ ಬಂದಿದ್ಯಾ, ಸ್ವೀಟು ಮಾಡ್ಕೊಂಡ್ ಬಂದಿದ್ಯಾ, ಪುದೀನ ಚಟ್ನಿನೂ ಇದೆ. ಇದನ್ನ ನಿಂಗೆ ಆಯಿಸ್ಕೊಂಡು ಯಾವ್ದು ಬೇಕೋ ಅದು ತಗೊಂಡು ತಿನ್ನು. ಸ್ವೀಟ್ ಜೊತೆ ತಿಂದ್ರು ಅಷ್ಟೇ, ಏನು ಉತ್ತರ ಭಾರತೀಯರು ಮಾಡಿರುವಂತಹ ತಿಂಡಿನೇ ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ಖಾರದಲ್ಲಿ ನೋಡೋಣ, ಅದನ್ನೇ ನಾವು ಸ್ಟಫಿಂಗ್ ಏನ್ ಖಾರ ಹಾಕಿದ್ವಲ್ವಾ, ಅದು ಈ ಖಾರ ಚಟ್ನಿ ಜೊತೆ ಜಾಸ್ತಿ ಖಾರ ಆಗತ್ತೋ ನೋಡೋಣ. ಪುದೀನ ಫ್ಲೇವರ್ ಇದೆಯಲ್ಲ, ಅದು ತುಂಬಾ ಒಂದು ಒಳ್ಳೆ ಪರಿಮಳ ಕೊಡ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದನೂ ಈಗ ಇದು ಗ್ಯಾಸ್ಟ್ರಿಕ್ ಅಂತ ಅನ್ಸುತ್ತೆ. ಪುದೀನ ಚಟ್ನಿ ಅದಕ್ಕೇನೆ ಮಾಡೋದು. ಪುದೀನ ನಿನಗೆ ಗ್ಯಾಸ್ಟ್ರಿಕ್ ಅಂಶನೆಲ್ಲ ಕಡಿಮೆ ಮಾಡುತ್ತೆ. ಸೊ ಇದು ನಾವು ಪುದೀನ ಚಟ್ನಿ ಮಾಡಿರೋದು ಕೂಡ ಇದರಲ್ಲಿ ಯಾವುದೇ ಬೆಳ್ಳುಳ್ಳಿ ಇದು ಯಾವುದು ಅಂಶ ಇಲ್ಲ, ಬರೀ ಪುದೀನ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಜೊತೆಗೆ ಈ ಕಚೋರಿ ಜೊತೆಗೂ ತುಂಬಾ ಟೇಸ್ಟ್, ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ. ಒಂದು ಕಡೆ ನೀವು ಮನೇಲಿ ಮಾಡಿ, ಮನೇಲಿ ಈ ಕಚೋರಿ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಕಚೋರಿ ಆಗಿರ್ಬೋದು ಅಥವಾ ಎಣ್ಣೆಲಿ ಕರ್ದಿರುವಂತ ಯಾವುದೇ ಪದಾರ್ಥ ಆಗಿರ್ಬೋದು, ಅದು ದೊಡ್ಡವರೇ ತಿನ್ಬೇಕು ಅಥವಾ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗತ್ತೆ ಅಂತಲ್ಲ. ಎಲ್ಲರೂ ಆಬಾಲ ವೃದ್ಧರಾಗಿದೆ ಅದಿಯಾಗಿ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ತಿಂತಾರೆ. ಆಮೇಲೆ ಇದೇನು ಹಾರ್ಡು ವಯಸ್ಸಾದವ್ರು ತಿನ್ನಕ್ಕಾಗಲ್ಲ ಅನ್ನಂಗಿಲ್ಲ, ಕ್ರಿಸ್ಪಿ ಆಗಿ ಚೆನ್ನಾಗಿ. ಇಲ್ಲಿ ನೋಡಿ, ಇದ್ರಲ್ಲಿ ಕೆಲವರು ಹೇಳ್ತಾರೆ ಚಿರೋಟಿ ರವೆ ಹಾಕಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ. ಇದು ಕ್ರಿಸ್ಪಿ ಆಗು ಇದೆ, ಅಷ್ಟೇ ಸಾಫ್ಟ್ ಆಗು ಇದೆ. ಅಂದ್ರೆ ಕಚ್ಚಕ್ ಆಗಲ್ಲ, ಆ ತರ ಏನು ತೊಂದರೆ ಇಲ್ಲ, ಆರಾಮಾಗಿ ತಿನ್ಬೋದು. ಮನೇಲಿ ಮಾಡಿ ಎಲ್ರಿಗೂ ಕೊಡಿ, ನೀವು ಟೇಸ್ಟ್ ಮಾಡಿ, ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಾವು ನಮ್ಮ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ಪೆರಿಷಬಲ್ ಸಜ್ಜಪ್ಪ ಆದ್ರೆ ನೀವು 15 ದಿವಸ ಇಟ್ಟರು ಕೇಳಲ್ಲ. ಇದು ಅವತ್ತು ಮಾಡಬೇಕು, ಅವತ್ತೇ ಖಾಲಿ ಆಗ್ಬೇಕು. ಅದು ಏನು ಅಂತಂದ್ರೆ ಇದರಲ್ಲಿ ತರಕಾರಿಗಳೆಲ್ಲ ಹಾಕಿರೋದ್ರಿಂದ ತುಂಬಾ ಇಡಕ್ ಆಗಲ್ಲ ಅನ್ನೋದು ಒಂದೇ ಕಾರಣ. ಮಾಡಿ ನೀವು ಸವೀರಿ, ಮನೆ ಮಂದಿಗೆಲ್ಲ ಕೊಡಿ, ಮಕ್ಕಳಿಗೆ ಅಂತ ಹೇಳಲ್ಲ, ಎಲ್ಲರಿಗೂ ಕೊಡಿ, ದೊಡ್ಡವ್ರಿಗೂ ಕೊಡಿ, ಚಿಕ್ಕವ್ರಿಗೂ ಕೊಡಿ, ಎಲ್ಲರಿಗೂ ಕೊಡಿ. ಹಾಗೆ ನಿಮ್ಗೆ ಮನೆಗೆ ಬಂದಿರೋ ಗೆಸ್ಟ್ಗಳಿಗೂ ಕೊಡಿ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಈ ಒಂದು ಕಾರ್ಯಕ್ರಮನ ಮುಗಿಸೋದಕ್ಕೆ ಮುಂಚೆ ನಮ್ಮ ವೀಕ್ಷಕ ಬಂಧುಗಳಿಗೆ ನಾವು ಮಾಡಿರೋ ಪದಾರ್ಥಗಳು, ಈಗ ಬೆಣ್ಣೆ ಚಕ್ಲಿ, ಮುಚ್ಚೋರೆ, ತೇಂಗುಳಲು, ಸಂಡಿಗೆ, ಪುಳಿಯೋಗರೆ ಗೊಜ್ಜು, ಇವತ್ತು ದಿಢೀರ್ ಸಾಂಬಾರ್ ಪೌಡರ್ ಮಾಡಿದ್ವಲ್ಲ, ದಿಢೀರ್ ಸಾಂಬಾರ್ ಪೌಡ್ರು, ಹಾಗೆ ದಿಢೀರ್ ರಸಂ ಪೌಡ್ರು, ಚಟ್ನಿ ಪುಡಿ, 3 ವೆರೈಟಿ, ಕಡಲೆಬೇಳೆ ಚಟ್ನಿ ಪುಡಿ, ಉದ್ದಿನಬೇಳೆ ಅಂದ್ರೆ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ. ಈಗ ನಾನು ಡ್ರೈ ಪುಳಿಯೋಗರೆ ಪೌಡ್ರು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಈ ಡ್ರೈ ಪುಳಿಯೋಗರೆ ಪೌಡ್ರು ನಮ್ಮಲ್ಲಿ ಸಿಗುತ್ತೆ. ಈಗ ಬೇರೆ ಕಂಟ್ರಿಗಳಿಗೆ ಹೋಗ್ಬೇಕು, ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ಡ್ರೈ ಪುಳಿಯೋಗರೆ ಪೌಡ್ರು ರೆಡಿ ಇದೆ. ಅದೇನು ರುಚಿ ಬರುತ್ತೆ, ಇದು ಅದೇ ರುಚಿ ಇದೆ. ಇದಕ್ಕೆ ಏನೇನು ಪರಿಕರ ಹಾಕಿದೀವೋ ಅದಕ್ಕೂ ಅದೇ ಪರಿಕರಗಳನ್ನ ಹಾಕಿದೀವಿ, ಆದ್ರೆ ಇದು ಪೌಡರ್ ರೂಪದಲ್ಲಿದೆ. ಇದ್ರ ಜೊತೆಗೆ ನಮ್ಮ ಹತ್ರ ಮತ್ತೆ ಚಕ್ಲಿ, ಮುಚ್ಚೋರೆ, ಕೋಡ್ಬಳೆ, ಇನ್ಸ್ಟಂಟ್ ದೋಸೆ ಎಲ್ಲಾ ಹಿಟ್ಟುಗಳು ರೆಡಿ ಇದೆ. ಮಿಕ್ಸ್ಚರ್, ಆಮೇಲೆ ತೇಂಗೋಳಲ್ಲಿ ಹಿಟ್ಟು, ಮುಚ್ಚೋರೆ ಹಿಟ್ಟು, ದೋಸೆ ಹಿಟ್ಟು, ಚಕ್ಲಿ ಹಿಟ್ಟು, ಆಮೇಲೆ ಸಾಂಬಾರ್ ಪುಡಿ, ರಸಂ ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ಎಲ್ಲಾ ಪೌಡರ್ಗಳು ನಮ್ಮ ಹತ್ರ. ಹೆಚ್ಚು ಕಮ್ಮಿ ಹಪ್ಪಳ, ಅಕ್ಕಿ ಹಪ್ಪಳ, ಸಂಡಿಗೆ, ಉದ್ದಿನ ಹಪ್ಪಳ, ಹುರುಳಿ ಹಪ್ಪಳ, ಕಾಂಡಿಮೆಂಟ್ಸ್, ಈ ತರ ಹೆಚ್ಚು ಕಮ್ಮಿ 35 ಬಗೆಯ ಐಟಮ್ಸ್ ಇದೆ, ಸಿಗತ್ತೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಫೋನ್ ಮಾಡಿ, ನಾವು ಲೊಕೇಶನ್ ಕಳಿಸ್ತೀವಿ. ನೀವೇ ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು, ಅಥವಾ ನಿಮ್ಮ ಲೊಕೇಶನ್ ಅಡ್ರೆಸ್ ಕಳಿಸಿದ್ರೆ ನಾವೇ ಕಳಿಸ್ಕೊಡ್ತೀವಿ. ಡನ್ಸೋ ಮಾಡ್ಬೋದು, ಪೋರ್ಟರ್ ಮಾಡ್ಬೋದು, ಏನ್ ಸೌಲಭ್ಯ ಇದೆಯೋ ಅದನ್ನ ಮಾಡಿ ನಿಮ್ಗೆ ತಲುಪಿಸುವಂತ ಒಂದು ಕೆಲಸ ಕೂಡ ಮಾಡ್ಬೋದು. ಪರಸ್ಥಳಗಳಿಗೆ ನಾವು ಇದ್ರದ್ದು ಪೋಸ್ಟಲ್ ಸ್ಪೀಡ್ ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಕೊಡ್ತೀವಿ ಖಂಡಿತ. ಸೊ ಹಾಗಾದ್ರೆ ವೀಕ್ಷಕರೇ, ಇವತ್ತಿನ ಕಚೋರಿ, ವೆಜಿಟೇಬಲ್ ಸ್ಟಫ್ಡ್ ಕಚೋರಿ, ಇದು ತುಂಬಾ ಚೆನ್ನಾಗಿದೆ. ಸ್ವೀಟ್ ಚಟ್ನಿ, ಖಾರ ಚಟ್ನಿ ಜೊತೆಗೆ ಮಾಡಿ ಸವೀರಿ, ಎಲ್ಲರಿಗೂ ಕೊಡಿ. ಹಾಗೆ ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ.
ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ಬರೋದಕ್ಕೆ ಈ ವಿಡಿಯೋಗೆ ಮೊದಲು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಾಮಾಸ್ ಕೈ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಸೊ ದಟ್ ಎಲ್ಲಾ ನೋಟಿಫಿಕೇಶನ್ಗಳು ನಿಮ್ಮನ್ನು ತಲುಪತ್ತೆ. ನಮ್ಮ ಹೊಸ ವಿಡಿಯೋಗಳು ಈಗ ಮಾಡ್ತಾ ಇರೋದು ಅಥವಾ ಮೊದಲಿನ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಿದ್ರು ಕೂಡ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಅದನ್ನ ತಿಳ್ಕೊಳ್ಳಿ, ನೀವು ಮಾಡಿ ಟೇಸ್ಟ್ ಹೇಗಿದೆ, ಅದು ಮಾಡಿದಾಗ ಹೇಗ್ ಬಂತು, ನಿಮ್ಮ ಎಲ್ಲಾ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ನಾವು ಕಾಯ್ತಾ ಇರ್ತೀವಿ. ಹಾಗೆ ಮುಂದಿನ ವಿಡಿಯೋ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗಲು ಅಷ್ಟೇ ಕಾತುರರಾಗಿದ್ದೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ, ಮತ್ತೆ ಸಿಗೋಣ.